IPLನಲ್ಲಿ RCB ಫ್ಯೂಚರ್ ಏನು ಅನ್ನೋದನ್ನ ಡಿಸೈಡ್ ಮಾಡುವಂಥ ಮ್ಯಾಚ್ ಒಂದು ಬರ್ತಾ ಇದೆ. RCB ವರ್ಸಸ್ SRH. ಈ ಮ್ಯಾಚ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಏನೇ ಚೇಂಜಸ್ ಇದ್ದರೂ ಏನೇ ಫಾರ್ಮ್ಗೆ ಸಂಬಂಧಪಟ್ಟಂಥ ವಿಷಯಗಳಿದ್ರೂ ಈ ಮ್ಯಾಚಲ್ಲೇ ಆಗಬೇಕು ಆ್ಯಂಡ್ ವಿನ್ ಆಗಬೇಕು. ಇಲ್ಲಾಂದರೆ ಇನ್ನೂ ಚೇಂಜಸ್ಗೆ ಆಪ್ಷನ್ನು ಇರಲ್ಲ, ಹಾಗೆ ಎಲ್ಲ ಮ್ಯಾಚನ್ನು ವಿನ್ ಆಗೋದಕ್ಕೂ ಆಗಲ್ಲ. ಬಟ್ ಈಗ ಎದುರುಗಡೆ ಇರೋದು ಒಂದು ದೈತ್ಯ ಪಡೆ, ದಾಂಡಿಗರು ಅಂತಲೇ ಹೇಳ್ಬೋದು. ಅದು ಬೇರೆ RCB ರೆಕಾರ್ಡ್ನ ಮುರಿದು ಬರ್ತಾ ಇದ್ದಾರೆ. ಸೊ ಸಣ್ಣದಾಗಿ ಒಂದು ರೈವಲ್ರಿ ಅಂತೂ ಇದ್ದೇ ಇರುತ್ತೆ. ಇಬ್ಬರ ಹೆಡ್ ಟು ಹೆಡ್ ಸ್ಟಾಟ್ಸ್ ನ ನೋಡ್ಕೊಂಡ್ರೆ ಇಬ್ರು ಟೋಟಲ್ ಆಗಿ 23 ಮ್ಯಾಚ್ ಗಳನ್ನ ಆಡಿದ್ದಾರೆ. ಅದರಲ್ಲಿ 10 RCB ಗೆದ್ದಿದೆ ಅಂಡ್ SRH 12 ಗೆದ್ದಿದೆ. ಬಟ್ ಲಾಸ್ಟ್ 6 ಮ್ಯಾಚ್ ಗಳಲ್ಲಿ RCB ಮುಂದೆ ಇದೆ, ಅದು 4 ಗೆದ್ದಿದೆ ಅಂಡ್ SRH 2 ಮಾತ್ರ ಗೆದ್ದಿರೋದು. ಇವನ್ ಲಾಸ್ಟ್ ಇಯರ್ ಒಂದೊಳ್ಳೆ ಮ್ಯಾಚ್ ಇತ್ತು, ಕ್ಲಾಸನ್ ಹಾಗೆ ಕೊಹ್ಲಿ ಇಬ್ರು ಕೂಡ ಸೆಂಚುರಿ ಮಾಡಿದ್ರು. ಸೊ ರೆಕಾರ್ಡ್ ವೈಸ್ ಆಲ್ಮೋಸ್ಟ್ ಈಕ್ವಲ್ ಆಗೇ ಇದ್ದಾರೆ. ಆದ್ರೆ ಆಗಿರೋ SRH ಟೀಮ್ಗೂ ಈಗಿರೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಮೇನ್ಲಿ ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ಸಿ ಏನಿದೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಅವರಿಗೆ ಬ್ಯಾಟಿಂಗ್ ಬಗ್ಗೆ ಗೊತ್ತೇ ಇದೆ ಎಲ್ರಿಗೂ, ಬಟ್ ಇರೋ ಬೌಲಿಂಗ್ ಯೂನಿಟ್ನ ತುಂಬಾ ಇಂಟೆಲಿಜೆಂಟ್ ಆಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಸೊ ಈ ರೆಕಾರ್ಡ್ಗಳನ್ನೆಲ್ಲ ಪಕ್ಕಕ್ಕಿಡೋದು ಒಳ್ಳೇದು. ಇನ್ನು ಟೀಮ್ಗಳ ವಿಷಯಕ್ಕೆ ಬರೋದಾದರೆ RCB ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ಇದೆ. ಆದರೆ ಹಳೆಯ ಮ್ಯಾಚ್ಗಳಿಗೆ ಕಂಪೇರ್ ಮಾಡಿದ್ರೆ ಬ್ಯಾಟಿಂಗ್ ತುಂಬಾ ಇಂಪ್ರೆಸ್ ಮಾಡಿತ್ತು. ಬಿಕಾಸ್ ವಿರಾಟ್ ಕೊಹ್ಲಿ ಮೇಲೇ ಎಲ್ಲ ಮ್ಯಾಚ್ಗಳಲ್ಲೂ ಡಿಪೆಂಡ್ ಆಗಿದ್ರು ಅವರು. ಬಟ್ ಹೋದ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಆಡ್ದೇನೆ 190 ದಾಟಿದ್ರು. ಪತಿದಾರ್ ಫಾರ್ಮ್ಗೆ ವಾಪಸ್ ಬಂದಿದ್ರು. ಫ್ಯಾಫ್ ಒಳ್ಳೆ ಫ್ಲೋನಲ್ಲಿ ಕಂಡ್ರು. ಅಂಡ್ ಅಫ್ಕೋರ್ಸ್ DK ತುಂಬಾನೇ ಕನ್ಸಿಸ್ಟೆಂಟ್ ಆಗಿ ಇದ್ದಾರೆ. ಸೊ ಬ್ಯಾಟಿಂಗ್ನಲ್ಲಿ ಸದ್ಯಕ್ಕಂತೂ ಹಿಂದೆ ಇಲ್ಲ RCB ಹತ್ರನೂ ತುಂಬಾನೇ ಒಳ್ಳೆ ಫೈರ್ ಪವರ್ ಇದೆ. ಈ ಕಡೆ ವಿಲ್ಜಾಕ್ಸ್ ಕೂಡ ಸೇರ್ಕೊಂಡಿದ್ದಾರೆ, ಅವರಿಗೆ ಇವತ್ತು ಕೂಡ ಚಾನ್ಸ್ ಸಿಗುತ್ತೆ ಪಕ್ಕ. ಇನ್ನು ಮ್ಯಾಕ್ಸ್ವೆಲ್ ದೊಂದೇ ಪ್ರಾಬ್ಲಮ್ ಅಂಡ್ ಮೇ ಬಿ ಇವತ್ತು ಆಡದೆ ಇರಬಹುದು. ಅವರಿಗೆ ಫಿಂಗರ್ ಇಂಜುರಿ ಆಗಿತ್ತು, ಸೊ ಅದರಿಂದ ಆಡದೆ ಇರಬಹುದು, ಕನ್ಫರ್ಮ್ ಇಲ್ಲ. ಸೊ ಅವರು ಆಡಲ್ಲ ಅಂದ್ರೆ ಅವರ ಬದಲಾಗಿ ಫರ್ಗ್ಯೂಸನ್ನ ತಗೊಂಡು ಬಂದ್ರೆ ಒಳ್ಳೇದು ಅನ್ಸುತ್ತೆ. ನಾನಂತೂ ಸೆಕೆಂಡ್ ಮ್ಯಾಚ್ ಇಂದಾನು ಹೇಳ್ತಾ ಇದ್ದೀನಿ, ಇಬ್ರು ಫಾರಿನ್ ಬೌಲರ್ಸ್ನ ತಂದ್ರೆ ಆವಾಗ ವೆರೈಟಿ ಆಡ್ ಆಗುತ್ತೆ ಬೌಲಿಂಗ್ ನಲ್ಲಿ. ಬ್ಯಾಟಿಂಗ್ ನಲ್ಲಿ ಪ್ರೆಷರ್ನ ಹ್ಯಾಂಡಲ್ ಮಾಡೋರು ಇದ್ದಾರೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅದು ಕೂಡ ಕೈ ಕೊಟ್ಟಿತ್ತು. ಬಟ್ ಈಗ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇರೋದ್ರಿಂದ ಆ ಬ್ಯಾಟಿಂಗ್ ಫರ್ಗ್ಯೂಸನ್ನ ತಂದ್ರೆ ಬೌಲಿಂಗ್ ಸ್ವಲ್ಪ ಮುಂದೆ ಬರುತ್ತೆ, ಬ್ಯಾಲೆನ್ಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಮೇನ್ಲಿ ಇಲ್ಲಿ ಸಿರಾಜ್ ವಾಪಸ್ ಬರಲೇಬೇಕು. ಏನು ಪ್ಲಾನ್ ಬಿ ಎಲ್ಲ ಗೊತ್ತೇ ಇಲ್ಲ ಅನ್ನಂಗೆ ಕಾಣ್ತಾ ಇದ್ದಾರೆ ಈ ಸತಿ. ಉಮೇಶ್ ಯಾದವ್ ಅನಿಸ್ತಾ ಇದ್ದಾರೆ ಈ ಸೀಸನ್ ಅಂತೂ. ಸೊ ಅದೊಂದು ದೊಡ್ಡ ತಲೆನೋವು ಆ ಬೌಲಿಂಗ್ ಯೂನಿಟ್ RCBಗೆ. ಬರೀ ಹೊಡ್ಸ್ಕೊಳ್ಳೋದಲ್ಲ, ಆಲ್ಮೋಸ್ಟ್ 16 ಓವರ್ಗೆನೆ ಮುಗಿಸ್ತಾ ಇದ್ದಾರೆ ಮ್ಯಾಚ್ಗಳನ್ನ. ಸೊ ಅದು ಕಂಟ್ರೋಲ್ ಆಗಲೇಬೇಕು. ಅಟ್ಲೀಸ್ಟ್ ಪ್ಲಾನ್ಗಳನ್ನ ಮಾಡ್ಕೊಳ್ಬೇಕು ಬೌಲರ್ಸ್, ಇಲ್ಲಾಂದ್ರೆ ಕ್ಯಾಪ್ಟನ್ಗಂತೂ ಕಷ್ಟನೇ. ಇಡೀ ಒಂದು ಮೊಮೆಂಟಮ್ ಏನು ಬಂದಿರುತ್ತೆ ಅದೆಲ್ಲ ಹೋಗ್ಬಿಡುತ್ತೆ. ಇವರ ಬೌಲಿಂಗ್ ನೋಡೋದಕ್ಕೆ ನಮ್ಗೇನೆ ಎನರ್ಜಿ ಡ್ರೈನ್ ಆಗುತ್ತೆ, ಇನ್ನು ಕ್ಯಾಪ್ಟನ್ಗೆ ಹೇಗೆ ಆಗ್ಬೇಡ, ಯಾರಿಗೆ ಬೌಲಿಂಗ್ ಕೊಡೋದು, ಏನ್ ಮಾಡೋದು ಅಂತ. ಸೊ ಫರ್ಗ್ಯೂಸನ್ ಒಬ್ಬ ಗನ್ ಬೌಲರ್. ಸೊ ಅವರು ಬಂದ್ರೆ ಮೇ ಬಿ ಆ ಆಪ್ಷನ್ ಸಿಗ್ಬೋದು ಒಬ್ಬ ಕ್ಯಾಪ್ಟನ್ಗೆ, ಅವರ ಆ ಎಕ್ಸ್ಟ್ರಾ ಪೇಸ್ ಇಂದ. ಇನ್ನು SRH ಕಡೆ ಬರೋದಾದ್ರೆ ಅವರು ತುಂಬಾನೇ ಬ್ಯಾಲೆನ್ಸ್ಡ್ ಆಗಿ ಕಾಣ್ತಾ ಇದ್ದಾರೆ. ಅವರಲ್ಲೂ ಕೂಡ RCB ರೀತಿನೇ ಸ್ಪಿನ್ ಅಟ್ಯಾಕ್ ಇಲ್ಲ. ಬಟ್ ಬಿಟ್ರೆ ಇನ್ನೆಲ್ಲವೂ ಚೆನ್ನಾಗಿ ಪ್ಯಾಕ್ ಆಗಿದೆ. ಟಾಪ್ 3 ಸೂಪರ್ ಆಗಿದ್ದಾರೆ. ಮಯಾಂಕ್ ಅವರು ಅವರ ಕೆಲಸನ ಮಾಡಿ ಹೋದ್ರೆ ಆಯ್ತು. ಅಭಿಷೇಕ್ ಶರ್ಮಾ ಹಾಗೆ ಹೆಡ್ ಡೆಡ್ಲಿ ಆಗಿದ್ದಾರೆ. ಇನ್ನು ಮಾರ್ಕ್ರಮ್ನಲ್ಲಿ ಇನ್ಕನ್ಸಿಸ್ಟೆನ್ಸಿ ಇದೆ, ಬಿಟ್ರೆ ಕೆಳಗಡೆ ಕ್ಲಾಸನ್ ಬರ್ತಾರೆ. ಅಂಡ್ ಈಗ ನಿತೀಶ್ ರೆಡ್ಡಿ ಕೂಡ ಸೇರ್ಕೊಂಡಿದ್ದಾರೆ. ಸೊ ಒಂದು ಸಾಲಿಡ್ ಬ್ಯಾಟಿಂಗ್ ಲೈನಪ್ ಇದೆ, ಹೆದರಿಕೆ ಹುಟ್ಟಿಸುವಂಥ ಬ್ಯಾಟಿಂಗ್ ಲೈನಪ್ ಅಂತಾನು ಹೇಳ್ಬೋದು. ಅದೇ ರೀತಿನೇ ಬೌಲಿಂಗ್ ಏನೇನು ನೆಗೆಟಿವ್ಸ್ ಇದೆ ಅಂತ ತಿಳ್ಕೊಂಡು ಪ್ಯಾಟ್ ಕಮಿನ್ಸ್ ಅದಕ್ಕೆ ತಕ್ಕ ಹಾಗೆ ತಮ್ಮ ಸ್ಪೆಲ್ನ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ನಟರಾಜನ್ಗೆ ಆ ಕೊನೆಯ ಓವರ್ಗಳನ್ನು ಕೊಟ್ಟು ತಾವು 15-16 ಓವರ್ಗಳನ್ನು ತಗೊಂಡು ಅಲ್ಲಿ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಮೂಮೆಂಟ್ ಸಿಗ್ತಾ ಇದೆ ಅಂತ ಗೊತ್ತಾದ್ರೆ ಪವರ್ ಪ್ಲೇನಲ್ಲಿ ಬಂದು ಎಫೆಕ್ಟಿವ್ ಆಗ್ತಾ ಇದ್ದಾರೆ. ಉನಾದ್ ಕಟ್ನ ಕೂಡ ತುಂಬಾ ಇಂಟೆಲಿಜೆಂಟ್ ಆಗಿ ಬಳಸ್ಕೊಳ್ತಾ ಇದ್ದಾರೆ. ಸೊ ಒಂದು ಯೂನಿಟ್ ಆಗಿ ಚೆನ್ನಾಗಿ ಕಾಣುತ್ತೆ. ಬಟ್ ವೀಕ್ನೆಸ್ ಅಂತೂ ಡೆಫಿನೆಟ್ಲಿ ಇದೆ ಅವರ ಬೌಲಿಂಗ್ ನಲ್ಲಿ. ಅದನ್ನ ಗುರ್ತಿಸಬೇಕು ಬ್ಯಾಟ್ಸ್ಮನ್ ಅವರು. ಆ ತರದ ಪ್ಲೇಯರ್ಸ್ RCBಲಿ ಇದ್ದಾರೆ. ಅದನ್ನ ಮಾಡಿದ್ರೆ ಒಂದಷ್ಟು ಚಾನ್ಸಸ್ ಇರುತ್ತೆ RCBಗೆ ಇವತ್ತು. ಇನ್ನು ಇಲ್ಲಿನ ಪಿಚ್ ಬಗ್ಗೆ ಮಾತಾಡೋದಾದ್ರೆ ಇದು ಚಿನ್ನಸ್ವಾಮಿ, ಹೊಸದಾಗಿ ಏನು ಹೇಳೋದು ಬೇಕಾಗಿಲ್ಲ. ಚೇಸಿಂಗ್ ಮಾಡೋ ಟೀಮ್ಗೆ ಸಪೋರ್ಟ್ ಇರುತ್ತೆ, ಒಳ್ಳೆ ರನ್ಸ್ ಕೂಡ ಬರುತ್ತೆ. ಅನ್ಫಾರ್ಚುನೇಟ್ಲಿ RCBಗೆ ಈ ಗ್ರೌಂಡ್ ಆಗಿ ಬರಲ್ಲ. ಹೇಳ್ಕೊಳ್ಳೋದಕ್ಕಷ್ಟೇನೆ ಇದು ಹೋಮ್ ಗ್ರೌಂಡ್, ಬಟ್ ಆ ಬೌಲಿಂಗ್ಗೆ ಇದು ನೆಗೆಟಿವ್ ಏನೆ. ಆದ್ರೆ ಇಲ್ಲಿನ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸನ್ ರೈಸರ್ಸ್ಗೆ ಈ ಗ್ರೌಂಡ್ ಅಲ್ಲಿ ತುಂಬಾನೇ ಬ್ಯಾಡ್ ಸ್ಟಾಟ್ಸ್ ಇದೆ. RCB ಅವರನ್ನ ಡಾಮಿನೇಟ್ ಮಾಡಿರೋದು ಈ ಗ್ರೌಂಡ್ ಅಲ್ಲೇನೆ. ಹಾಗೇನೆ ನಾರ್ಮಲಿ ಚೇಸಿಂಗ್ಗೆ ಹೆಲ್ಪ್ ಮಾಡುವಂತ ಗ್ರೌಂಡ್ ಇದು. ಬಟ್ ಸನ್ ರೈಸರ್ಸ್ ಇಲ್ಲಿ ಸೋತಿರೋದು ಚೇಸ್ ಮಾಡ್ತಾನೆ. ಸೊ ಇದೊಂದು ನೋಡ್ಬೇಕಾಗಿರುವಂತ ವಿಷಯ. ಬಟ್ ಆ ಸೈಡ್ ಆಗಿರೋ ಸನ್ ರೈಸರ್ಸ್ ಬೇರೆ, ಈಗಿರೋರೇ ಬೇರೆ. ಒಳ್ಳೆ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಅಂಡ್ ಬ್ಯಾಲೆನ್ಸ್ಡ್ ಆಗಿ ಇದ್ದಾರೆ ಈ ಸಾರಿ. ಸೊ ಅವರೇನೆ ಫೇವ್ರೇಟ್ಸ್ ಆಗಿ ಇಳಿತಾರೆ ಇವತ್ತು. ಬಟ್ ಐ ಫೀಲ್ RCBಗೆ ಚೇಸಿಂಗ್ ಸಿಕ್ಕರೆ ಒಂದಷ್ಟು ಹೋಪ್ನ ಇಟ್ಕೊಳ್ಬಹುದು ಅಂತ. ಸೊ ಮುಕ್ಕಾಲು ಭಾಗ ಮ್ಯಾಚ್ ಟಾಸ್ ಅಲ್ಲೇ ಡಿಸೈಡ್ ಆಗಲಿದೆ ಅಂಡ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಇವತ್ತಿಗೆ.
ಸನ್‌ರೈಸರ್ಸ್ 4ನೇ ಸ್ಥಾನದಲ್ಲಿ ಇದ್ದಾರೆ. ಅಂಡ್ ಒಂದು ವೀಕ್ ಲಿಂಕ್ ಅನಿಸ್ಕೊಂಡಿರುವಂಥ ಟೀಮ್ ವಿರುದ್ಧ ಗೆದ್ದು ಆ 2 ಪಾಯಿಂಟನ್ನ ತಗೊಂಡು ಹೋಗೋಕೆ ಫಿಕ್ಸ್ ಆಗಿ ಬಂದಿರ್ತಾರೆ. ಬಟ್ ಈ ಕಡೆ ಆರ್-ಸಿ-ಬಿ ಅದನ್ನ ಸೈಡ್‌ಗೆ ಇಟ್ಟು ಹಳೆಯದನ್ನ ಮರ್ತು ಒನ್ ಸ್ಟೆಪ್ ಅಟ್ ಎ ಟೈಮ್ ಅಂತ ತಗೊಳ್ಬೇಕು, ಆಡಬೇಕು. ಅಟ್‌ಲೀಸ್ಟ್ ಕಾಂಪೀಟ್ ಮಾಡಬೇಕು. ಹಂಗಾದ್ರೆ ನೋಡೋ ಫ್ಯಾನ್ಸ್‌ಗೂ ಕೂಡ ಒಂಚೂರು ಸಮಾಧಾನ ಆಗತ್ತೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟು ಈ ಮ್ಯಾಚ್‌ನ ಪ್ರಿವ್ಯೂ ಆಗಿತ್ತು. ಇನ್ನು ನಿಮ್ಗೆ ಏನಾದ್ರೂ ಹೇಳೋಕಿದ್ರೆ ಅದನ್ನ ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಸಿಗ್ತಾ ಇರೋಣ.